ಮಾಮ್ ಏನು ನಡೀತಾ ಇದೆ ಇಲ್ಲಿ? ಇವ್ರನ್ನ ಆಚೆ ತಳ್ಬೇಕು ಅಂತ ಅಂದ್ಕೊಂಡ್ರೆ ಮಾವ ನೋಡಿದ್ರೆ ಇವ್ರನ್ನ ವೆಲ್ಕಮ್ ಮಾಡಿ ನಗ್ನಗ್ತಾ ಮಾತಾಡ್ತಾ ಇದ್ದಾರೆ. ಆವಾಗಲೇ ಸುಬ್ಬು ಶ್ರಾವಣಿ ಕೈ ಇಟ್ಕೊಂಡು ಕಿಲ ಕಿಲ ಅಂತ ಮಾತಾಡ್ತಿದ್ದ. ಇದೆಲ್ಲ ನೋಡ್ತಾ ಇದ್ರೆ ನನಗೆ ಹುಚ್ಚಿಡ್ತಾ ಇದೆ ಮಾವ. ನನ್ನ ಫ್ರೆಂಡ್ಸ್ ಬಂದಿದ್ದಾರೆ, ಅವ್ರ ಮುಂದೆ ಎಷ್ಟು ಇನ್ಸಲ್ಟ್ ಆಯ್ತು ಗೊತ್ತಾ? ಯೋಚನೆ ಮಾಡಬೇಡ. ಅವ್ರಿಗೆ ಮದುವೆ ಮನೆ ಅವ್ರಿಗೆ ಚಕ್ರವ್ಯೂಹ ಇದ್ದಾಗೆ. ಬರುವಾಗ ನಗನಗ್ತಾ ಬಂದ್ರಲ್ಲ, ಆ ನಗು ಹಾಗೆ ಇರೋದಿಲ್ಲ. ಇಲ್ಲಾಗ ಅವಮಾನ ತೀರು ಕೂಡ ತಡೆಯೋಕ್ಕಾಗತ್ತಿಲ್ಲ. ಆದರೆ ಅದಕ್ಕೆ ನೀನೊಂದು ಕೆಲಸ ಮಾಡಬೇಕು. ಹೇಳಿ ಮಾ. ಅದಕ್ಕೆ ಗಂಡಿನ ಕಡೆಯವ್ರು ಬಂದ್ರಂತೆ, ಭಾವ ನಿಮ್ಮನ್ನು ಕರೀತಿದ್ದಾರೆ. ಬಂದೆ ಮಾಡಿ. ಎಸ್ ಮ್ಯಾಮ್. ಏನು ಶ್ರಾವ್, ಇಷ್ಟೊಂದು ಕೆಲಸ ಮಾಡ್ತಿದ್ಯಲ್ಲ? ಇಷ್ಟೊಂದು ಕೆಲಸ ಮಾಡಿದ್ರೆ ನಿನ್ನ ಬ್ಯೂಟಿ ಹಾಳಾಗಲ್ವಾ? ಹೋಗ್ಲಿ ಬಿಡು, ನಾನೇ ನಿಂಗೆ ನೆರಳಾಗಿರಲ್ಲ. ಜಾಲಿನ ಮರದ ನೆರಳಲ್ಲಿ ಯಾರು ಇರಬೇಕು ಅಂತ ಆಸೆ ಪಡ. ಜಾಲಿ ಮರನೋ ಜಾಲಿ ಹುಡುಗನೋ, ಆದರೂ ನಿನ್ನ ಬ್ಯೂಟಿಗೆ ಫ್ಯಾನ್ ನಾನು. ನೀನು ಈ ರೀತಿ ಹೂ ಹಾಕೋದು ನೋಡ್ತಾ ಇದ್ರೆ ನಾನು ನಿನ್ನ ಮೇಲೆ ಹೂ ಹಾಕಬೇಕು ಅಂತ ಅನಿಸುತ್ತೆ. ಹೋಗ್ಲಿ ಬಿಡು, ಹೂವಿನ ಜೊತೆಗೆ ನೀರು ಹಾಕಿ. ಅಯ್ಯೋ ಪಾಪ, ಬಟ್ಟೆ ಎಲ್ಲ ಒದ್ದೆ ಆಗೋಯ್ತಲ್ಲ ಶ್ರಾವಣಿ. ದಟ್ಸ್ ಓಕೆ, ಇಫ್ ಯು ಡೋಂಟ್ ಮೈಂಡ್. ನಾನು ನಿಂಗೆ ಅಂತ ನೆನ್ನೆ ಬಟ್ಟೆ ತಂದಿದ್ನಲ್ಲ, ನನ್ನ ರೂಮ್ ಖಾಲಿ ಇದೆ. ಮದುವೆ ಮನೆ ಕಾಲಿಟ್ಟ ತಕ್ಷಣ ಗಂಡಿಗೆ ಒಳ್ಳೆ ಮರ್ಯಾದೆ ಸಿಕ್ತು ಬಿಡಿ. ಇಷ್ಟು ದೊಡ್ಡ ಹುಡುಗಿ ಆದ್ರೂ ಇನ್ನೂ ಹುಡುಗಾಟಿಕೆ ಬಿಟ್ಟಿಲ್ವಲ್ಲಮ್ಮ ನೀನು? ಮಿನಿಸ್ಟರ್ ಮಗಳಲ್ವಾ, ಅದಕ್ಕೆ ಇಷ್ಟೊಂದು ಹುಡುಗಾಟ. ಅದು ಇವರಿಬ್ರು ಏನೋ ತುಂಟಾಟ ಆಡ್ಕೊಂಬಂದ್ರು, ಆ ಗಡಿ ಬಿಡಿಲಿ ಹೀಗಾಗೋಯ್ತು. ನೀವೇನು ಮನಸ್ಸಿಗೆ ಹಾಕೋಬೇಡಿ. ವೆರಿ ಸಾರಿ, ಗೊತ್ತಿಲ್ಲದೆ ತಪ್ಪಾಗ್ಬಿಟ್ಟಿದೆ. ರೂಮ್ಸ್ ಎಲ್ಲ ರೆಡಿ ಇದೆ, ನೀವು ಹೋಗಿ ಫ್ರೆಶ್ ಅಪ್ ಆಗ್ಬೋದು. ವಂದನ, ಈ ಮದುವೆ ಮನೆಯಲ್ಲಿ ಯಾವುದೇ ಸಮಸ್ಯೆ ಆಗಬಾರ್ದು, ಏನು ಗಲಾಟೆ ಆಗಬಾರ್ದು ಅನ್ನೋ ಒಂದೇ ಕಾರಣಕ್ಕೆ ನಾನು ಸುಮ್ಮನಿದ್ದೀನಿ. ನಾನು ಸುಮ್ಮನಿದ್ದೀನಿ ಅನ್ನೋ ಕಾರಣಕ್ಕೆ ಈ ಥರ ಹುಡುಗಾಟಗಳು ನಡೆದ್ರೆ ಅವಳ ಮನೆಗೆ ಹೋಗೋಕೆ ಹೇಳು. ಇಂಥವ್ರು ಈ ಮದುವೆ ಮನೆಯಲ್ಲಿದ್ದರೆ ಸಂತೋಷಕ್ಕಿಂತ ಸಮಸ್ಯೆಗಳೇ ಜಾಸ್ತಿ. ಏನಮ್ಮ ಶ್ರಾವಣಿ, ಮದ್ವೆ ಮನೇಲೂ ಇಂಥ ಹುಡುಗಾಟಿಕೆ ಬೇಕಾ?
ಇನ್ಮೇಲೆ ಹೀಗೆ ತಂದೆಯಿಂದ ಮಗಳನ್ನ ದೂರ ಮಾಡೋದೇ ನನ್ನ ಕೆಲಸ. ಯೋಚನೆ ಮಾಡಬೇಡಿ ಮೇಡಮ್, ಇವತ್ತು ತಂದೆಯಿಂದ ಮಗಳು ದೂರ ಇರಬಹುದು, ಆದರೆ ಒಂದಲ್ಲ ಒಂದಿನ ತಂದೆನೇ ತನ್ನ ಮಗಳ ಬಗ್ಗೆ ಪ್ರೀತಿಯಿಂದ ಮಾತಾಡೋ ಹಾಗೆ ಮಾಡ್ತೀನಿ. ಅದು ನನ್ನ ಜವಾಬ್ದಾರಿ. ರಾಜ ವೈಭೋಗ ಅಂದ್ರೆ ಇದೇನಾ? AC ರೂಮು, ಫ್ಯಾನು, ಅಟ್ಯಾಚ್ ಬಾತ್ರೂಮು, 24 ಗಂಟೆ ನೀರು. 5 ಸ್ಟಾರ್ ಫೆಸಿಲಿಟಿ ಇರೋ ರೂಮಲ್ಲಿರೋ ಅವಕಾಶ ಯಾರಿಗುಂಟು ಯಾರಿಗಿಲ್ಲ. ಮನೆಗೆ ಹೋಗ್ಬಿಡೋಣಂತ ಹೇಳ್ತಿದ್ದೆಲ್ಲ, ಈಗೇನು ಹೇಳ್ತೀಯಾ? ಮನೆಗೆ ಹೋಗಿದ್ರೆ ಅದೇ ಹಳೆ ಚಾಪೆ, ಅದೇ ಹಳೆ ಇಂಬು. ಬೆಡ್ಮೇಲೆ ಕುಣ್ದಾಡೋಣ. ಕೂತ್ಕೊಳ್ರಿ. ಮಕ್ಳ ಜೊತೆ ಸೇರ್ಕೊಂಡ್ರೆ ನೀವು ಮಗು ಆಗೋಗ್ತಿರಲ್ಲ. ನೀವ್ ಆಡ್ತಿರೋದ್ನ ಯಾರು ನೋಡಿದ್ರೆ ನಿಮ್ಮನ್ನ ದೊಡ್ಡವರು ಅಂತ ಅಂತಾರ? ಅನ್ನೋದು ಬೇಡ ಬಿಡೆ. ವೈಭೋಗ ಬಂದಾಗ ವಯಸ್ಸಿನ ಬಗ್ಗೆ ಯೋಚನೆ ಮಾಡಬಾರ್ದು. ಹೌದು ಮಗಳೇ, ಜಮ್ ಅಂತ AC ಹಾಕೊಂಡು ತಣ್ಣಗೆ ಎಲ್ರು ಇಲ್ಲೇ ಮಲ್ಕೋತೀವಿ. ಅಷ್ಟೇ ಅಲ್ಲ ಐಶು, ಈ ರೂಮ್ ಬಾತ್ರೂಮ್ ಅಲ್ಲಿ ಶವರ್ ಇದೆ. ನಾಳೆ ಬೆಳಿಗ್ಗೆ ಶವರ್ ಅಲ್ಲೇ ಸ್ನಾನ ಮಾಡ್ಬೋದು. ಮಳೆ ಮಳೆ ಮಗಳೇ, ಈ ರೂಮಲ್ಲಿ ಯಾವಾಗ ಬೇಕಾದ್ರೂ ಮಳೆ ಬರ್ಸ್ಬೋದು. ಬಿಸಿ ಮಳೆ, ಬಿಸಿ ನೀರಿನ ಮಳೆ. ಏನ್ ನಡೀತಾ ಇದೆ ಇಲ್ಲಿ? ಈ ಮನೆ ದೇವತನ ಮನೆಯಿಂದನೇ ದೂರ ಮಾಡಿದೋಳು. ಇನ್ನು ನಮ್ಮಂಥ ಜನರನ್ನ ಬಿಡ್ತೀಯ ನಮ್ಮನ್ನು? ಅಮ್ಮ, ನಾವು ಸುಬ್ರಹ್ಮಣ್ಯ ಕಡೆಯವರು. ಶ್ರಾವಣಿ ಅಮ್ಮ ಈ ರೂಮ್ ತೋರಿಸ್ಬಿಟ್ಟು ಇಲ್ಲೇ ಇರಿ ಅಂತ ಅಂದ್ರು, ಅದಕ್ಕೆ ನಾವೆಲ್ಲ ಇದ್ದೀವಿ. ಶ್ರಾವಣಿಗೆ ಬುದ್ಧಿ ಇಲ್ಲ. ಯಾರ್ಯಾರನ್ನ ಎಲ್ಲೆಲ್ಲಿಡ್ಬೇಕು ಅಂತ ಅವಳಿಗೇನು ಗೊತ್ತಿಲ್ಲ ಪಾಪ. ಇಷ್ಟು ವಯಸ್ಸಾಗಿದೆಯಲ್ಲ, ನಿಮ್ಗಾದ್ರೂ ಅದು ಅರ್ಥ ಆಗ್ಬೇಕು ತಾನೆ. ಅವ್ರವ್ರ ಯೋಗ್ಯತೆನ ಅವ್ರವರೇ ತಿಳ್ಕೊಂಡ್ರೆ ಒಳ್ಳೇದು. ಆಸೆ ಇದೆ ಅಂತ ಕತ್ತೆ ಅಂಬಾರಿ ಹೊತ್ಕೋತೀನಿ ಅಂತ ಹೇಳಿದ್ರೆ ಹೇಗಿರುತ್ತೆ ಹೇಳಿ? ಚಿನ್ನದ ಅಂಬಾರಿ ಹೊತ್ಕೊಳ್ಳೋದು ಆನೆ, ಕೊಳಕ್ ಬಟ್ಟೆ ಹೊತ್ಕೊಳ್ಳೋದು ಕತ್ತೆ. ಈ ರೂಮ್ನ ಗಂಡಿನ ಕಡೆಯವ್ರಿಗೆ ಬುಕ್ ಮಾಡಿರೋದು. ನಿಮ್ಮಂತ ಲಗೇಜ್ ಗಾಡಿಯಲ್ಲಿ ಹೋಗೋರಿಗೆ ಲಗೇಜ್ ಪಾರ್ಕ್ ಮಾಡೋದಕ್ಕೆ ಬೇರೆ ರೂಮಿನ ವ್ಯವಸ್ಥೆ ಮಾಡ್ತೀನಿ. ನಿಮ್ಮನ್ನೆಲ್ಲ ಇಲ್ಲಿಗೆ ಬರಕ್ ಹೇಳಿದ್ಲಲ್ಲ ಆ ಶ್ರಾವಣಿ, ಅವಳಿಗೆ ಮೊದಲು ಬುದ್ಧಿ ಹೇಳಬೇಕು. ಅಯ್ಯೋ ಬೇಡ ಬಿಡ ತಾಯಿ, ನಾವಿಲ್ಲಿ ಬರಕ್ಕೆ ಮುಂಚೆನೇ ಯೋಚನೆ ಮಾಡಬೇಕಾಗಿತ್ತು. ನಮ್ಮಿಂದ ಆಗಿರೋ ತಪ್ಪಿಗೆ ಅವ್ರಿಗೇನು ಅನ್ನಕ್ಕೋಗ್ಬೇಡಿ. ನಮ್ಮ ಯೋಗ್ಯತೆ ತಕ್ಕಂತೆ ಈ ರೂಮ್ ಅಲ್ಲ. ನಾವಿಲ್ಲಿಂದ ಹೊರಡ್ತೀವಿ ಮೇಡಮ್. ಹೊರಡ್ತೀವಂತ ಹೇಳಿ ಮಂಟಪದಲ್ಲೆಲ್ಲಾದ್ರೂ ಹೋಗಿ ಕೂತ್ಕೊಂಡ್ಬಿಡ್ಬೇಡಿ. ಹೋಗೋ ಬರೋರು ನಿಮ್ಮನ್ನು ನೋಡಿ ಏನು ಅನ್ಕೋತಾರೆ. ಬೇಕಿದ್ರೆ ಅಲ್ಲಿ ಔಟ್ ಹೌಸ್ ಇದೆಯಲ್ಲ, ಅಲ್ಲಿ ಹೋಗಿರಿ. ಈಗ ಇಲ್ಲಿಂದ ತಕ್ಷಣ ಜಾಗ ಖಾಲಿ ಮಾಡಿ. ರೀ, ಈಗಲೂ ಕಾಲ ಮಿಂಚಿಲ್ಲ ರೀ. ಬನ್ನಿ ಮನೆಗೆ ಹೋಗೋಣ. ಹೇಗೆ ಹೋಗೋದು? ಮಿನಿಸ್ಟ್ರು ಅಷ್ಟು ಪ್ರೀತಿಯಿಂದ ಇಲ್ಲೇ ಇರಿ ಅಂತ ಹೇಳಿದ್ದಾರೆ. ಅವ್ರಷ್ಟು ಹೇಳಿದ್ಮೇಲೂ ನಾವಿಲ್ಲಿಂದ ಹೋದ್ರೆ ಚೆನ್ನಾಗಿರುತ್ತಾ? ಅವ್ರು ಅಂದಂಗೆಲ್ಲ ಆಡಿಸ್ಕೊಂಡು ಇಲ್ಲೇ ಇದ್ರೆ ನಿಮಗೆ ಚೆನ್ನಾಗಿರುತ್ತಾ? ಆಯ್ತಾಯ್ತು, ಅದೇನೋ ಗೆಸ್ಟ್ ಹೌಸ್ ಅಂತ ಹೇಳಿದ್ರಲ್ಲ, ಅಲ್ಲೇ ಇರೋಣ ನಡೀರಿ. ಮದ್ವೆಗಂತ ಬಂದಿದೀವಿ, ಮದ್ವೆ ಮುಗಿಸ್ಕೊಂಡು ಹೊರಟು ಬಿಡೋಣ. ಅಮ್ಮ, ಹಾಗಿದ್ರೆ ನಾವು ರಾತ್ರಿ ಈ ರೂಮಲ್ಲಿ ಉಳ್ಕೊಳ್ಳಲ್ವಾ? ಬಾತ್ರೂಮಲ್ಲಿ ಮಳೆ ಬರುತ್ತೆ, ಆಟ ಆಡ್ಬೋದು ಅನ್ಕೊಂಡಿದ್ದೆ. ಮಳೆ ಬರುತ್ತೆ ಅಂತಾನೆ ಅನ್ಕೊಂಡಿದ್ದಮ್ಮ. ಆದರೆ ಮಳೆ ಜೊತೆ
ಗುಡುಗು ಮಿಂಚು ಬಂದು ಮಳೆನೇ ಮಾಯವಾಗೋಯ್ತು. ನಮಗೂ ಒಂದು ಕಾಲ ಬರುತ್ತಮ್ಮ, ಆ ಕಾಲದಲ್ಲಿ ಮಳೆ ಬರುತ್ತೆ, ಆಗ ಆಡೋಣ. ಈಗ ಹೋಗೋಣ. ಅಪ್ಪ, ಆ ರೂಮಲ್ಲಾದ್ರೆ AC ಇತ್ತು, TV ಇತ್ತು, ಅಟ್ಯಾಚ್ ಬಾತ್ರೂಮ್ ಇತ್ತು. ಅದನ್ನೆಲ್ಲ ಬಿಟ್ಟು ಇದು ಯಾವ್ದೋ ಸ್ಟೋರ್ ರೂಮ್ ತರ ಇದೆ. ಇಲ್ಲಿಗೆ ಹೋಗಿ ಅಂತ ಹೇಳ್ಬಿಟ್ರಲ್ಲಪ್ಪ ಅವರು. ಸ್ಟೋವ್ ರೂಮ್ ಅಲ್ವೇ, ಔಟ್ ಹೌಸ್ ಇದು. ಅಲ್ಲೇನೇನಿತ್ತೋ ಅನುಕೂಲಗಳು ಅದೆಲ್ಲ ಇಲ್ಲೂ ಇರುತ್ತೆ ಬಿಡು. ನೀನ್ ಏನೇ ಹೇಳೆ, ಅಲ್ಲಿದ್ದ ಫೆಸಿಲಿಟಿ ಇಲ್ಲಿ ಬರಲ್ಲ. ಆ ಮೆತ್ತಿಗಿರೋ ಹಾಸಿಗೆ, AC, ಸೂಪರ್ 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 ಸೂಪರ್. ಮಕ್ಳಿಗೆ ನೀವು ಬುದ್ಧಿ ಹೇಳ್ಬೇಕು, ನೀವೇ ಮಕ್ಳ ತರ ಆಡ್ತೀರಲ್ರಿ. ಆ ಅಮ್ಮ ಬಾಯಿಗೆ ಬಂದಿಗೆಲ್ಲ ಬೈದ್ರು, ಅದನ್ನೆಲ್ಲ ಆಗ್ಲೇ ಮರ್ತ್ಬಿಟ್ರಾ? ಏನ್ ಹೇಳ್ಬೇಕು ನಿಮ್ ಬುದ್ಧಿಗೆ? ಇಲ್ಲಿ ಬೇರೆ ಬಾಗ್ಲು ಹಾಕಿದೆ, ಯಾರು ಇಲ್ಲ, ಯಾರಿಗೆ ಕೇಳೋದು, ಏನ್ ಮಾಡೋದು? ಹಲೋ, ಎಕ್ಸ್ಕ್ಯೂಸ್ ಮೀ. ಇದೇನು ರೂಮ್ ಕ್ಲೀನಿಂಗ್ ಮಾಡೋರು ಲಗೇಜ್ ಹಾಕೊಂಡು ನಿಂತ್ಕೊಬಿಟ್ಟಿದ್ದೀರಾ? ನನ್ನ ಫ್ರೆಂಡ್ಸ್ ಬರೋ ಟೈಮ್ ಆಯಿತು, ಇಲ್ಲಿಂದ ಹೊರಡಿ. ಅಯ್ಯೋ, ನಾವು ರೂಮ್ ಕ್ಲೀನ್ ಮಾಡೋರಲ್ಲ, ಸುಬ್ಬು ಅಪ್ಪ ಅಮ್ಮ ಅಕ್ಕ ತಂಗಿರು. ಓ, ಅದಕ್ಕೇನು? ನೀವೇನ್ರಿ ಇಲ್ಲಿ ಮಾಡ್ತಿದ್ದೀರಾ? ನಿಮ್ಮನ್ನು ಯಾರು ಇಲ್ಲಿ ಕಳಿಸಿದ್ದು? ಸರ್, ವಿಜಯಮ್ಮನೇ ಇಲ್ಲಿ ಹೋಗಿ ಅಂತ ಕಳ್ಸಿದ್ದು. ಅಯ್ಯೋ, ಇಲ್ಲ ಇಲ್ಲ ಇಲ್ಲ, ನೀವು ತುಂಬ ಕನ್ಫ್ಯೂಸ್ ಮಾಡ್ಕೊಬಿಟ್ಟಿದ್ದೀರಾ. ನಿಮಗೆಲ್ಲ ಇಂಥ ಔಟ್ ಹೌಸ್ ಕೊಡೋದಕ್ಕೆ ಚಾನ್ಸೇ ಇಲ್ಲ. ನೀವು ಉಳ್ಕೊಳ್ಳೋಕ್ಕೆ ನಿಮಗೆ ಸೂಟ್ ಆಗೋವಂಥ ಸಾಲಿಡ್ ಜಾಗ ಇದೆ, ನೀವು ಅಲ್ಲಿ ಉಳ್ಕೊಳ್ಳೋದೇ ಸರಿ. ಯಾವ್ದು ಸರ್ ಅಂಥ ಜಾಗ? ಹಾಂ, ಯಾವುದು ಅಂತ ಹೇಳಿ ಕಳಿಸ್ತೀನಿ. ಸದ್ಯಕ್ಕೆ ಹಾಂ, ಅಲ್ಲೋಗಿ ಕೂತ್ಕೊಂಡು ವೆಯ್ಟ್ ಮಾಡಿ. ಇನ್ನೂ ಏನು ನೋಡ್ತಿದ್ದೀರಾ? ಹೊರಡಿ ಅಂದೆ ತಾನೆ? ಗೈಸ್, ನಿಮಗೋಸ್ಕರ ಅಂತಾನೆ 18 ಇಯರ್ಸ್ ಓಲ್ಡ್ ಬ್ಲೆಂಡೆಡ್ ಸ್ಕಾಚ್ ವಿಸ್ಕಿ ತರಿಸಿದ್ದೀನಿ. ಇವತ್ತು ಅದರಲ್ಲೇ ಪಾರ್ಟಿ ಮಾಡೋಣ. ಆದರೆ ಅದನ್ನು ಸುಬ್ಬು, ಬಾರೋ ಇಲ್ಲಿ. ಏನು? ನನ್ನ ರೂಮಲ್ಲಿ ಟೇಬಲ್ ಮೇಲೆ ವಿಸ್ಕಿ ಇದೆ, ಹೋಗೋದನ್ನು ತಗೊಂಡು ಬಾ. ಸಾರಿ, ಇದು ಮದುವೆ ಮನೆ, ಬಾರಲ್ಲ. ನಾನು ಬಾರ್ ಸಪ್ಲೈಯರು ಅಲ್ಲ. ಹೌದು, ನೀನು ಸಪ್ಲೈಯರ್ ಅಲ್ಲ, ಆದರೆ ಈ ಮನೆ ಸರ್ವೆಂಟ್ ತಾನೆ. ಹೋಗೋ, ಹೇಳಿದಷ್ಟು ಮಾಡೋ. ಸರ್ವೆಂಟೇ ಸರ್, ಆದರೆ ಈ ಮನೆಯವ್ರಿಗೆ, ಮನೆ ಹಾಳ್ರಿಗಲ್ಲ. ಕ್ಷಮಿಸಿ, ನಾನು ನಿಮ್ಗೆ ಹೇಳಿದ್ದಲ್ಲ. ಈ ಮನೆ ಮರ್ಯಾದಿನ ಹಾಳು ಮಾಡ್ಬೇಕಂತ ಇರೋರ್ಗೆ ಹೇಳ್ತಾ ಇರೋದು. ನೀವ್ಯಾಕೆ ಹೆಗಲು ಮುಟ್ಕೋತಿದ್ದೀರಾ? ಏನೋ ಮಾಡಿದ್ದು ಕೆಲಸದವನು ಇಷ್ಟೊಂದು ದಿಮಾಕಲ್ಲಿ ಮಾತಾಡ್ತಾನೆ. ಕಷ್ಟಪಟ್ಟು ಕೆಲಸ ಮಾಡಿ ಅವ್ರು ದುಡ್ದಿದ್ದ ದುಡ್ಡಲ್ಲಿ ಅನ್ನ ತಿನ್ನೋರಿಗೆ ಇಷ್ಟು ದಿಮಾಕ್ ಇದ್ದೇ ಇರುತ್ತೆ ಸರ್. ಅದು ನಿಮಗೆಲ್ಲ ಅರ್ಥ ಆಗಲ್ಲ ಬಿಡಿ. ಬರ್ತೀನಿ. ಏಯ್, ಏಯ್, ನೀನು ವಿಸ್ಕಿ ತಂದು ಕೊಟ್ಟಿಲ್ಲ ಅಂದರೆ ಚೆನ್ನಾಗಿ ಕುಡಿದು ಫುಲ್ ಟೈಟಾಗಿ ರಾತ್ರಿ ಎಲ್ಲ ಗಲಾಟೆ ಮಾಡ್ತೀವಿ. ಸುಬ್ಬುನೇ ತಂದು ಕೊಟ್ಟ ಅಂತ ಮಾವನ ಹತ್ರ ಹೇಳ್ತೀನಿ. ನಂಗೆ ಗೊತ್ತು ಕಣೋ, ನಮ್ಮ ಮಾವ ನನ್ನ ಮಾತನ್ನ ನಂಬಲ್ಲ ಅಂತ. ಆದರೆ ಮದುವೆ ಮನೇಲಿ ಮರ್ಯಾದೆ ಅಂತೂ ಹೋಗುತ್ತಲ್ವಾ? ನಡೀತಿರೋದು ನಿಮ್ಮ ತಂಗಿ ಮದುವೆ, ನಿಮ್ಮ ಮರ್ಯಾದಿನೂ ಹೋಗುತ್ತೆ. ಪರವಾಗಿಲ್ಲ, ಕಳ್ಕೊಳಕ್ಕೆ ನನ್ನ ಹತ್ರ ಮೂಟೆಗಟ್ಟಲೆ ಮರ್ಯಾದೆ ಏನಿಲ್ಲ. ಆದರೆ ಇಡೀ ಸ್ಟೇಟಲ್ಲಿ ಮರ್ಯಾದೆ ಗಂಜೋ ಮಿನಿಸ್ಟ್ರು ಅಂದರೆ ಮೊದಲು ಬರೋ ಹೆಸರೇ ನಮ್ಮ ಮಾವಂದು. ಅಂಥವ್ರ ಮರ್ಯಾದೆ ಹೋದ್ರೂ ಪರವಾಗಿಲ್ಲ ಅನ್ನೋದಾದರೆ ನೀನು ಬಾಟ್ಲು ತರೋದು ಬೇಕಾಗಿ. ಹೋಗಪ್ಪ.
ಹೋಗು ಅಂದೆ ತಾನೆ, ಹೋಗೋ. ತಾವು ಕೊಚ್ಚೆಯಲ್ಲಿ ಮುಳುಗಿದ್ರು ಪರವಾಗಿಲ್ಲ, ಇನ್ನೊಬ್ರ ಕಾಲಿಗೆ ಕೊಚ್ಚೆ ಎರ್ಚ್ತೀನಿ ಅನ್ನೋ ಬುದ್ಧಿ ಇದ್ರೆ ಯಾರೇನು ಮಾಡೋಕ್ಕಾಗುತ್ತೆ? ಆಯಿತು, ನಿಮ್ಗೆ ಇಲ್ದಿರೋ ಮರ್ಯಾದೆ ಉಳ್ಸಕ್ಕೆ ಕಲ್ದಿದ್ರು ಈ ಮನೆ ಋಣಕ್ಕೋಸ್ಕರ ಆದರೂ ಹೋಗಿ ತೊಗೊಂಬರ್ತೀನಿ. ಗೈಸ್ ರೆಡಿ? ಅವಾಗಲೇನೋ ಎಂಟರ್ಟೈನ್ಮೆಂಟ್ ಕೇಳ್ತಿದ್ರಲ್ಲ, ಇವಾಗ ಕೊಡ್ತೀನಿ ನೋಡಿ ಎಂಟರ್ಟೈನ್ಮೆಂಟ್. ಸುಬ್ಬು, ಕುಡಿಯೋ ಇದನ್ನ. ನನಗಿದೆಲ್ಲ ಇಷ್ಟ ಇಲ್ಲ. ಅದು ನಿಜನೇ, ಇಂಥ ಸ್ಕಾಚು ನಿನ್ನ ಲೆವೆಲ್ಗೆ ಅಲ್ವೇ ಅಲ್ಲ. ಕುಡಿಯೋ ನೀರಿಗೆ ಬೀದಿಲಿ ಕ್ಯೂ ನಿಂತ್ಕೊಳ್ಳೋನ್ಗೆ ಈ ಸ್ಕಾಚು ವಿಸ್ಕಿ ಎಲ್ಲಿಷ್ಟ ಆಗುತ್ತೆ ಹೇಳು? ಕುಡಿಯೋ ನೀರಿಗೆ ಬೀದಿನಲ್ಲಿ ಕ್ಯೂ ಅಲ್ಲಿ ನಿಂತ್ಕೊಂಡ್ರು ಕುಡಿಯೋದು ಕಾವೇರಿ ನೀರನ್ನೇ, ಇಂಥ ಕೊಳಚೆ ನೀರನ್ನಲ್ಲ. ನೀವು ಕುಡೀರಿ, ನಿಮ್ಮ ಯೋಗ್ಯತೆಗಿದೆ, ಸರಿಯಾಗೇ ಇದೆ. ಬ್ರ್ಯಾಂಡೆಡ್ ಸ್ಕಾಚ್ನ ಕೊಳ್ಚೆ ಅಂತಿದ್ದಾನೆ, ಇವನಿಗೆ ಇದನ್ನ ಕುಡಿಸ್ಲೇಬೇಕು. ಕುಡಿಸು ಮೇಡಕ್ ಬಿಡಬೇಡ. ಸುಬ್ಬು, ಕುಡಿಯೋ ಇದನ್ನ. ಕುಡಿ ಅಂದೆ ತಾನೆ. ಏಯ್, ಕುಡಿಯೋ. ನಡೀತಿರೋದು ನಿಮ್ಮ ತಂಗಿ ಮದುವೆ. ಈ ರೀತಿ ಕುಡ್ಕೊಂಡು ಗಲಾಟೆ ಮಾಡ್ತಿರೋ ತಂಗಿನೇ ಮದುವೆ ಹೆಣ್ಣು ಅಂತ ಗೊತ್ತಾಗಿ ಹುಡುಗನ ಮನೆ ಕಡೆಯವರು ಮದುವೆನೇ ಬೇಡ ಅಂತ ಹೋದ್ರೆ ಏನು ಮಾಡ್ತೀರಾ? ಈಗಾಗಲೇ ಒಂದು ಫೈಲ್ ವಿಷಯಕ್ಕೆ ಮದುವೆನೇ ನಿಲ್ಲೋ ಅಂಥ ಸಂದರ್ಭ ಬಂದಿತ್ತು, ಮರ್ತು ಬಿಟ್ರಾ? ನಿಮ್ಮ ಕೈಯಾರೆ ನಿಮ್ಮ ತಂಗಿ ಬಾಳ್ ಹಾಳಾಗಬೇಕು ಅಂತಿದ್ರೆ ಮದುವೆ ಗಂಡಿನೇ ಕರ್ಕೊಂಡ್ಬಂದು ಕುಡಿಸಿ. ಮನುಷ್ಯನ ಲೆವೆಲ್ ಏನು ಅಂತ ನಿರ್ಧಾರ ಆಗೋದು ಅವ್ನು ಕುಡಿಯೋದ್ರಿಂದ ಅಲ್ಲ, ತುಡಿಯೋದ್ರಿಂದ. ಇಂಥವ್ರು ಈ ಮದುವೆ ಮನೆಯಲ್ಲಿದ್ದರೆ ಸಂತೋಷಕ್ಕಿಂತ ಸಮಸ್ಯೆಗಳೇ ಜಾಸ್ತಿ. ಅಪ್ಪನ ಜೊತೆ ನಾನು ಸೇರೋದು ಆ ವಿಧಿಗೆ ಇಷ್ಟನೇ ಇಲ್ಲ ಅನ್ಸುತ್ತೆ. ಅಪ್ಪ ಹೇಳೋದು ನಿಜಾನೇ, ಅಪ್ಪನ ಜೀವನಕ್ಕೆ ನಾನು ಒಂಥರ ಕಳಂಕ ಇದ್ದ ಹಾಗೆ. ಅಷ್ಟು ಒಳ್ಳೆಯವರು, ಒಳ್ಳೆ ಹೆಸರು ಸಂಪಾದಿಸಿದ್ದಾರೆ. ಆದರೆ ನಾನು ಒಂದಲ್ಲ ಒಂದು ಎಡವಟ್ಟು ಮಾಡಿ ಅವ್ರ ಹೆಸರನ್ನ ಹಾಳು ಮಾಡ್ತಿದ್ದೀನಿ. ನಾನೇ ಸರಿ ಇಲ್ಲ. ಅದೇನು ಫ್ರೆಂಡ್ಸೋ ನೀವೆಲ್ಲ, ಒಂದಿನ ಮುಂಚೆನೇ ನನ್ನ ಜೊತೆ ಬಂದಿರೋದಲ್ವಾ? ಏ ಪುಟ್ಟ, ಏನ್ ಅಂಕಲ್? ಇದು ನಿನಗೆ. ನಂಗ? ಥ್ಯಾಂಕ್ ಯು. ಇದನ್ನ ಅಲ್ಲಿ ಮೇಲ್ ಕಾಣಿಸ್ತಾ ಇದ್ದಾರಲ್ಲ ಅಕ್ಕ, ಅವ್ರಿಗೆ ಕೊಡು, ಓಕೆನಾ? ಅಕ್ಕ ತಗೊಳ್ಳಿ, ನಿಮ್ಗೆ. ಯಾಕೆ ಕೊಟ್ಟಿದ್ದು? ಪ್ರೀತಿಸಿ ಕೈ ಕೊಡೋ ಸುಲಭ, ಆದರೆ ಪ್ರೀತಿಸ್ತವನ್ ಮದುವೆ ಮನೇಲೇ ಇದ್ದಾಗ
ಇನ್ನೊಬ್ಬನ ಕೈ ಹಿಡಿಯೋದು ಕಷ್ಟ. ಈ ಮದುವೆ ಹೇಗೆ ನಡೆಯುತ್ತೋ ನೋಡ್ತೀನಿ. ನಾನು ನಾಳೆ ಬರ್ತಾ ಇದ್ದೀನಿ, ಅದು ಇಂಥ 100 ಪ್ರೂಫ್ಗಳ ಸಮೇತ. ಇಂತಿ ನಿನ್ನ ಮಾಜಿ ಪ್ರಿಯತಮ.